ನಮಸ್ಕಾರ ವೀಕ್ಷಕರೇ. ಅಸ್ತಂಗತ ಗ್ರಹ ತನ್ನ ಫಲವನ್ನ ಕೊಡಲ್ವಾ? ಇದನ್ನ ನೀವು ತಮ್ಮನೇಲಿ ಓದಿದ್ದೀರಾ. ಈಗ ನಿಮ್ಮಲ್ಲಿ ಎಷ್ಟೋ ಜನಗಳಿಗೆ ಈ ಒಂದು ವಿಚಾರವನ್ನು ತಿಳ್ಕೊಬೇಕು ಅಂತ ಕುತೂಹಲ ಇರುತ್ತೆ. ಈ ವಿಡಿಯೋವನ್ನ ನೀವು ಪೂರ್ತಿ ನೋಡಿದ್ರೆ ಅಸ್ತಂಗತ ಗ್ರಹ ಫಲವನ್ನ ಕೊಡುತ್ತಾ ಅಥವಾ ಕೊಡಲ್ವಾ ಅನ್ನೋದು ಸಂಪೂರ್ಣ ಮಾಹಿತಿ ನಿಮಗೆ ತಿಳಿಯುತ್ತೆ. ಇವಾಗ ನೋಡಿ, ಇದು ನಮ್ಮ ಸೌರವ್ಯೂಹ. ಸೌರವ್ಯೂಹದಲ್ಲಿ ರವಿ ಇಲ್ಲಿದ್ದಾನೆ. ಸೆಂಟರ್ ಆಫ್ ದಿ ಸೌರವ್ಯೂಹದಲ್ಲಿ ರವಿ ಇದ್ದಾನೆ. ನೆಕ್ಸ್ಟ್ ಬುಧ, ಶುಕ್ರ, ಭೂಮಿ, ಮಂಗಳ, ಗುರು, ಶನಿ, ಯುರೇನಸ್, ನೆಪ್ಚೂನ್, ಪ್ಲೂಟೋ, ಈ ರೀತಿ 9 ಗ್ರಹಗಳಿದೆ. ನಾವೇನ್ ಮಾಡ್ತೀವಿ, ಯುರೇನಸ್ ಮತ್ತು ನೆಪ್ಚೂನ್, ಪ್ಲೂಟೋ ತಗೊಳ್ಳಲ್ಲ. ಬಟ್ ಸೌರವ್ಯೂಹಕ್ಕೋಸ್ಕರ ನಾನು ಬರ್ದಿದ್ದೀನಿ. ಅದು 3 ತಗೊಳ್ಳಲ್ಲ, ರಾಹು ಕೇತು ತಗೊಂತೀವಿ. ಸೊ ಇದೆ. ಈಗ ಏನಾಗುತ್ತೆ, ನಾವು ಇರೋದು ಸೌರವ್ಯೂಹದಲ್ಲಿ, ನಾವು ಇರೋದು ಭೂಮಿ ಗ್ರಹದಲ್ಲಿ. ಓಕೆನಾ? ಭೂಮಿ ಎಲ್ಲಿದೆ? ಇಲ್ಲಿದೆ. ಭೂಮಿ ಗ್ರಹದಿಂದ ಭೂಮಿ ಇರೋದ್ರಿಂದ ಭೂಮಿ ಗ್ರಹನೇ ನಾವು ಸೆಂಟ್ರ್ ಪಾಯಿಂಟ್ ಮಾಡಿಕೊಂಡು ನಾವು ನೋಡಬೇಕು. ಓಕೆನಾ? ಆ ರೀತಿ ಮಾಡಿದಾಗ, ಇಲ್ಲಿಂದ ಸೆಂಟ್ರ್ ಪಾಯಿಂಟ್ ಮಾಡಿದಾಗ 12 ರಾಶಿಗಳು ವಿಭಜನೆ ಆಗುತ್ತೆ. ಓಕೆನಾ? ನೋಡಿ, ಮೇಷ, ವೃಷಭ, ಮಿಥುನ, ಕರ್ಕ, ಸಿಂಹ, ಕನ್ಯಾ, ತುಲಾ, ವೃಶ್ಚಿಕ, ಧನಸ್ಸು, ಮಕರ, ಕುಂಭ, ಮೀನ, ಈ ರೀತಿ 12 ರಾಶಿಗಳು ವಿಭಜನೆ ಆಗುತ್ತೆ. ಅದರಲ್ಲಿ ಒಂದೊಂದು ರಾಶಿಗೆ ಡಿಗ್ರಿ. ನೋಡಿ, ಈಗ ಮೇಷ ರಾಶಿ 0 ಡಿಗ್ರಿ ಸ್ಟಾರ್ಟ್ ಆಗಿ 30 ಡಿಗ್ರಿಗೆ ಮುಗಿಯುತ್ತೆ. ಮೇಷರಾಶಿ 0 ಡಿಗ್ರಿ ಸ್ಟಾರ್ಟ್ ಆಗಿ 30 ಡಿಗ್ರಿ ಮುಗಿಯುತ್ತೆ. ಸೇಮ್ ಇದು ಅಷ್ಟೇ. ಮತ್ತೆ ಇದು 0 ಸ್ಟಾರ್ಟ್ ಆಗಿ 30 ಮುಗಿಯುತ್ತೆ, 0 ಸ್ಟಾರ್ಟ್ ಆಗಿ 30 ಮುಗಿಯುತ್ತೆ. ಈ ರೀತಿ ಅದು 360 ಡಿಗ್ರಿ ಒಂದು ಸರ್ಕಲ್ ನ ಕಂಪ್ಲೀಟ್ ಮಾಡುತ್ತೆ. ಓಕೆನಾ? ಈಗ ಅಸ್ತಂಗತ ಅಂದ್ರೆ ಏನು? ಅಸ್ತಂಗತ, ಕಂಬಸ್ಟ್, ದಹನ ಆಗ್ಬಿಟ್ಟಿದೆ ಗ್ರಹ ಹಂಗಂದ್ರೆ ಏನು? ಸೂರ್ಯನ ಪಕ್ಕಕ್ಕೆ ಬಂದುಬಿಟ್ಟು ಆ ಗ್ರಹ ಸುಟ್ಟೋಗ್ಬಿಟ್ಟಿದೆ ಅಂತ ಹೇಳ್ತಾರೆ. ಇದು ಎಷ್ಟು ಮಟ್ಟಕ್ಕೆ ಸತ್ಯ? ಇದು ನಿಜವಾಗ್ಲೂ ವರ್ಕ್ ಆಗುತ್ತಾ? ಇದನ್ನ ನಾವು ಕರೆಕ್ಟಾಗಿ ಇವಾಗ ತಿಳ್ಕೊಳ್ಳೋಣ. ನೋಡಿ, ಭೂಮಿ ಇದೆ, ಸೂರ್ಯ ಇಲ್ಲೇ ಇರ್ತಾನೆ, ಗ್ರಹಗಳೆಲ್ಲ ಮೂವ್ಮೆಂಟ್ ಆಗ್ತಾ ಇರ್ತವೆ. ಈಗ ಗ್ರಹ ಏನ್ ಮಾಡ್ತಾನೆ, ಇವಾಗ ಮೇಷ ರಾಶಿನಲ್ಲಿ ಶುಕ್ರ ಇದ್ದಾನೆ, ಅವನು ಮುಂದಕ್ಕೆ ಪಾಸ್ ಆಯ್ತಾನೆ. ಅವಾಗ ಇಲ್ಲಿರೋ ಶುಕ್ರ ಇಲ್ಲಿಗೆ ಬರ್ತಾನೆ, ಅವಾಗ ವೃಷಭ ರಾಶಿಗೆ ಸಿಗ್ತಾನೆ. ಅದು ಇನ್ನೊಂದು ಕಂಟಿನ್ಯೂ ಆದಾಗ ಮಿಥುನ ರಾಶಿಗೆ ಸಿಗ್ತಾನೆ. ಓಕೆನಾ? ಆದ್ರೆ ಸೂರ್ಯ ಅಲ್ಲೇ ಇರ್ತಾನೆ, ಆದ್ರೆ ಭೂಮಿ ರೊಟೇಷನ್ ಆಗುತ್ತೆ. ಇಲ್ಲಿರೋ ಭೂಮಿ, ಈಗ ಭೂಮಿ ಇಲ್ಲಿ ಕುತ್ಕೊಂಡು ನಾವು ಸೂರ್ಯ ನೋಡಿದಾಗ ಸೂರ್ಯ ಮೇಷ ರಾಶಿ ಇದ್ದಾನೆ. ಓಕೆನಾ? ಅದೇ ಭೂಮಿ ಅಲ್ಲೇ ಸೂರ್ಯ ಸುತ್ತುತ್ತೆ ಅಂತ ನಿಮ್ಗೆ ಗೊತ್ತು. ಅದೇ ಭೂಮಿ ತಿರುಗುತ್ತೆ, ಇಲ್ಲಿ ಬಂತು ಅಂತ ತಗೊಳ್ಳಿ. ಇಲ್ಲಿಂದ ಸೂರ್ಯನ ನೋಡಿದಾಗ ಮಿಥುನ ರಾಶಿಯಲ್ಲಿ ಸೂರ್ಯ ಕಾಣಿಸ್ತಾನೆ. ಓಕೆನಾ? ಇದೇ ರೀತಿ ವರ್ಕ್ ಆಗೋದು. ಸೊ ಇವಾಗ ಭೂಮಿ ಇದೆ ಅಲ್ವಾ, ಭೂಮಿಲಿ ನಾವು ಕೂತ್ಕೊಂಡು ಸೂರ್ಯನ ನೋಡ್ತಾ ಇದೀವಿ. ಸೂರ್ಯನ ಅಕ್ಕಪಕ್ಕ ಈಗ ನೋಡಿ, ಶುಕ್ರ ಇಲ್ಲಿದ್ದಾನೆ, ಶನಿನೂ ಇಲ್ಲಿದ್ದಾನೆ. ಈಗ ಮೇಷ ರಾಶಿಯಲ್ಲಿ ರವಿ, ಶುಕ್ರ, ಶನಿ 3 ಗ್ರಹಗಳು ಇದಾವೆ. ಅದರಲ್ಲೂ ಡಿಗ್ರಿ 0 ಇಂದ 30 ಡಿಗ್ರಿ. ಅದರಲ್ಲಿ ನೋಡಿ, ಇಲ್ಲಿಂದ ಒಂದು ಲೈನ್ ಹಾಕೊಂಡು ನೋಡಿ, ಎಲ್ಲ ಈ ಶುಕ್ರ ಮತ್ತು ಶನಿ ಸೂರ್ಯನಿಗೆ ಇಲ್ಲಿಂದ ಭೂಮಿಯಿಂದ ನಾವು ಜಸ್ಟ್ ನೋಡಿದಾಗ ಅವ್ರೇನ್ ಮಾಡ್ತಾರೆ, ಸೂರ್ಯನ ಪಕ್ಕನೇ ಇದ್ದಾರೆ. ಯಾರು? ಶುಕ್ರ ಮತ್ತು ಶನಿ. ಸೂರ್ಯನಿಗಿಂತ ಒಂದು 4 ಡಿಗ್ರಿ ಮುಂದೆ ಶುಕ್ರ ಇದ್ದಾನೆ, ಅಥವಾ ಸೂರ್ಯನಿಗಿಂತ ಒಂದು 2 ಡಿಗ್ರಿ ಹಿಂದೆಗಡೆ ಶನಿ ಇದ್ದಾನೆ ಅಂತ ನಾವು ನೋಡ್ತೀವಿ. ಇದರಲ್ಲಿ ಏನಾಗಿದೆ ಅಂದ್ರೆ, ಈಗ ಬುಧ ಸೂರ್ಯನಿಂದ 11 ಡಿಗ್ರಿ ದಾಟಿದ್ರೆ ಅಸ್ತಂಗತ ಕ್ಲಿಯರ್ ಆಗುತ್ತೆ, 11 ಡಿಗ್ರಿ ಒಳಗಡೆ ಇದ್ರೆ ಅಸ್ತಂಗತ ಆಗುತ್ತೆ ಅಂತ ಒಂದು ರೂಲ್ಸ್ ಇದೆ. ಆದ್ರೆ ಒಂದೊಂದು ಗ್ರಹಗಳಿಗೆ ಒಂದಿಷ್ಟು ಡಿಗ್ರಿ ಅಂತ ಕೊಟ್ಟವ್ರೆ. ಅಷ್ಟು ಡಿಗ್ರಿ ಸೂರ್ಯನಿಗೂ ಆ ಗ್ರಹಕ್ಕೂ ಅಷ್ಟು ಡಿಗ್ರಿಯ ಅಂತರ, ಅಷ್ಟು ಅನ್ಯೋನ್ಯ ಹತ್ತಿರದಲ್ಲಿ ಇದ್ರೆ ಆ ಗ್ರಹ ಅಸ್ತಂಗತ ಆಗುತ್ತೆ ಅಂತ ಹೇಳಿದ್ದಾರೆ. ಇದು ಸುಳ್ಳು, ಇದು ವರ್ಕ್ ಆಗಲ್ಲ. ಯಾಕೆ ವರ್ಕ್ ಆಗಲ್ಲ ಅಂದ್ರೆ, ನೋಡಿ, ಭೂಮಿಯಿಂದ ನಾವು ಸೂರ್ಯನ ಇಟ್ಟಿದ್ದಾನೆ. ಸೂರ್ಯ ಈಗ ಬುಧ ಬಂದು ಈ ಕಡೆ ಬಂದಿದ್ದಾನೆ, ಬುಧ ಅಸ್ತಂಗತ ಆಗಿಲ್ಲ ಅಂತ ಹೇಳ್ತಾರೆ. ಅದಂಗಿರ್ಲಿ. ಬಟ್ ಬುಧ ಇಲ್ಲೇ ಇದ್ದ ಅಂತಾನೆ ಅನ್ಕೊಳ್ಳಿ. ಸೂರ್ಯನಿಂದ ಬುಧನಿಗೆ ನೋಡಿ ಬರ್ದಿದ್ದೀನಿ 57 ಕೋಟಿ
ಬಿಲಿಯನ್ ಕಿಲೋಮೀಟರ್ ದೂರ ಇದೆ. ಅರ್ಥ ಆಯ್ತಾ? ಸೂರ್ಯನಿಗೂ ಇದಕ್ಕೂ 50 ಕೋಟಿ ಬಿಲಿಯನ್ ಕಿಲೋಮೀಟರ್ ದೂರ ಇದೆ. ಇವಾಗ ಇಲ್ಲಿರೋ ಸೂರ್ಯ ನಮ್ಗೆ ಜಸ್ಟ್ ಚಿತ್ರದಲ್ಲೇ ಹತ್ತಿರ ಇದ್ದಾರೆ ಅಂತ ಅನ್ಸುತ್ತೆ. ಚಂದ್ರನೇ ಎಷ್ಟು ದೂರದಲ್ಲಿದ್ದಾನೆ, ಇನ್ನು ಬುಧ ಸೂರ್ಯ ಇವರೆಲ್ಲ ಎಷ್ಟು ದೂರ ಇರ್ಬೋದು. ಇಷ್ಟು ದೂರದಲ್ಲಿರೋ ಗ್ರಹ ಆ ತರ ಸುಟ್ಟೋಗಕ್ಕೆ ಸಾಧ್ಯನೇ ಇಲ್ಲ. ಓಕೆನಾ? ಶುಕ್ರನೇ ಆಗ್ಲಿ ಶನಿನೇ ಆಗ್ಲಿ ಯಾರು ಸುಟ್ಟೋಗಲ್ಲ. ಯಾಕೆಂದ್ರೆ ಈ ರವಿ ಗ್ರಹಕ್ಕಿಂತ ತುಂಬಾ ದೂರದಲ್ಲಿದ್ದಾರೆ. ಸೊ ಇವಾಗ ನೀವು ಕೇಳ್ಬೋದು, ಆಯ್ತು ಸುಟ್ಟೋಗಲ್ಲ, ಆದ್ರೆ ಮೇಷ ರಾಶಿನಲ್ಲಿ ರವಿ ಪಕ್ಕನೆ, ರವಿ ಒಂದು 10 ಡಿಗ್ರಿ ಇದ್ದಾನೆ ಅನ್ಕೊಳ್ಳಿ. ಶುಕ್ರ ಏನ್ ಮಾಡ್ತಾನೆ 12 ಡಿಗ್ರಿ ಇರ್ತಾನೆ. ಶನಿ ಏನ್ ಮಾಡ್ತಾನೆ ಒಂದು 9 ಡಿಗ್ರಿ ಇರ್ತಾನೆ. ಆದ್ರೆ ಅದು ಪಕ್ಕನೆ ಡಿಗ್ರಿ ತಗೊಂಡಿದ್ಯಲ್ಲ ಹೆಂಗೆ ಅಂತ ನೀವು ಕೇಳ್ಬೋದು. ನಾನು ಹೇಳಿದ್ನಲ್ಲ, ಇಲ್ಲಿಂದ ನೋಡಿದಾಗ ಇವು ಒಂದು ಪಕ್ಕದಲ್ಲೇ ಇರೋ ತರ ಕಾಣುತ್ತೆ, ಆದರೆ ಅವುಗಳು ಅವುಗಳ ಕಕ್ಷೆಯಲ್ಲಿ ಸುತ್ತುತ್ತಾ ಇರುತ್ತೆ. ಶುಕ್ರ ಅವನ ಕಕ್ಷೆಯಲ್ಲಿ ಇರ್ತಾನೆ. ಶನಿ ನೋಡಿ ಅವನ ಕಕ್ಷೆಯಲ್ಲೇ ಸುತ್ತುತ್ತಾ ಇರ್ತಾನೆ. ಅವನೇನ್ ಮಾಡ್ತಾ ಇದ್ದಾನೆ, ಅಚಾನಕ್ಕಾಗಿ ಏನ್ ಮಾಡ್ತಾ ಇದ್ದಾನೆ, ಸೂರ್ಯ ಇರೋದಕ್ಕೂ ಶನಿ ಇರೋದಕ್ಕೂ ಒಂದೇ ಆಗಿದೆ ಭೂಮಿಯಿಂದ ನೋಡಿದಾಗ. ಆಗ ಸೂರ್ಯನ ಜೊತೆ ಇದ್ದಾನೆ ಅಥವಾ ಸೂರ್ಯನ ಪಕ್ಕ ಇದ್ದಾನೆ ಅಂತ ನಾವು ಅನ್ಕೊಂತೀವಿ. ಆದ್ರೆ ಅವರು ಪಕ್ಕ ಇರಲ್ಲ, ತುಂಬಾ ದೂರ ಇರ್ತಾರೆ. ಇವರು. ಈಗ ಇಲ್ಲಿರೋ ರವಿ ಗ್ರಹ, ನೆಕ್ಸ್ಟ್ ಶನಿ ನೋಡಿ, ಶನಿ ಗ್ರಹ 1429 ಕೋಟಿ ಬಿಲಿಯನ್ ಕಿಲೋಮೀಟರ್ ದೂರದಲ್ಲಿದೆ. ಇಲ್ಲಿರೋ ರವಿ ಗ್ರಹ ಅಷ್ಟೊಂದು ದೂರದಲ್ಲಿರೋ ರವಿಯನ್ನ ಸುಟ್ಟಾಕಕ್ ಸಾಧ್ಯನಾ? ಇದು ಶನಿಯನ್ನ ಸುಡೋದಕ್ಕೆ ಸಾಧ್ಯನಾ? ಅಸ್ತಂಗತ ಮಾಡ್ಕೊಳಕ್ ಸಾಧ್ಯನಾ? ಓಕೆನಾ? ಇದರಿಂದ ಅಸ್ತಂಗತ ಗ್ರಹ ಯಾವುದೇ ರೀತಿ ಡ್ಯಾಮೇಜ್ ಮಾಡಲ್ಲ, ತೊಂದರೆ ಕೊಡಲ್ಲ. ಅದು ಜಸ್ಟ್ ಪರಾಶರದವರು ಅಲ್ಲಿ ಪಕ್ಕದಲ್ಲಿ ಇದ್ದಾರೆ ಅಂತ ಹೇಳ್ತಾರೆ. ಈ ಅಸ್ತಂಗತನ ನಾವು ಪಂಚಾಂಗದಲ್ಲಿ ಮಾತ್ರ ನೋಡ್ಬೇಕು, ಮುಹೂರ್ತ ಭಾಗದಲ್ಲಿ ಮಾತ್ರ ನೋಡ್ಬೇಕು. ಮದುವೆಗೆ ಒಂದು ಮುಹೂರ್ತ, ಇನ್ಯಾವುದೋ ಒಂದು ಶುಭ ಕಾರ್ಯಕ್ಕೆ ಮುಹೂರ್ತ ಇರ್ತೀವಲ್ಲ, ಆ ಟೈಮಲ್ಲಿ ಆ ಗ್ರಹದ್ದು ಅವಾಗ ಅಸ್ತಂಗತ ಆಗಿದೆಯಾ, ಸೂರ್ಯನಿಂದ ದೂರ ಇದೆಯಾ ಅಂತ ಆ ಒಂದು ಭಾಗದಲ್ಲಿ ಮಾತ್ರ ಅಸ್ತಂಗತ ನೋಡಬೇಕು. ನಮ್ಮ ಜನ್ಮ ಕುಂಡಲಿ ವೈಯಕ್ತಿಕ ಜಾತಕವನ್ನು ವಿಶ್ಲೇಷಣೆ ಮಾಡಬೇಕಾದ್ರೆ ಅಸ್ತಂಗತನ ಪರಿಗಣನೆ ತಗೋಬಾರ್ದು. ಅಸ್ತಂಗತ ಯಾವುದೇ ರೀತಿ ಕೆಲಸನೂ ಮಾಡಲ್ಲ, ಅದು ರಿಸಲ್ಟ್ನ ಅದು ಕೊಟ್ಟೇ ಕೊಡುತ್ತೆ. ಈಗ ನೋಡಿ, ಇವಾಗ ಈಗ ಒಂದು ಕೆಲಸ ಮಾಡಿ. ಈಗ ಇದೊಂದು 10 ಅನ್ಕೊಳ್ಳಿ, 10, 9, 8, 7, 6, 5, 4, 3, 2, 1. ಈಗ ನಿಮ್ದು ಲಗ್ನ ಇದಾಗಿದೆ ಅಂತ ಅನ್ಕೊಳ್ಳಿ. ಓಕೆನಾ? ಈಗ ನಿಮ್ದು ಕರ್ಕ ಲಗ್ನದಲ್ಲಿ ನೀವು ಹುಟ್ಟಿದ್ದೀರ. ಕರ್ಕ ಲಗ್ನದಿಂದ ಶನಿ ಎಷ್ಟರಲ್ಲಿದ್ದಾನೆ ನೋಡಿ. ಇಲ್ಲಿ ಕರ್ಕ ಲಗ್ನದಲ್ಲಿ ಇದು ಲಗ್ನ ಬಿದ್ದಿದೆ ಅನ್ಕೊಳ್ಳಿ. 1, 2, 3, 4, 5, 6, 7, 8, 9, 10. 10ನೇ ಮನೆಯಲ್ಲಿ ಶನಿ ಇದ್ದಾನೆ. ಸೂರ್ಯನ ಮಾಮೂಲಿ ಇಲ್ಲಿ ಡಿಗ್ರಿ ವೈಸ್ ಸೂರ್ಯನ ಹತ್ರದಲ್ಲೇ ಇದ್ದಾನೆ, ದೂರ ಇದ್ದಾನೆ ಅಂತ ನಿಮ್ಗೆ ತಿಳಿಸಿದ್ದೀನಿ. 10ನೇ ಮನೆಯಲ್ಲಿ ಶನಿ ಇದ್ದಾನೆ. ಈಗ ಬೇರೆ ಜ್ಯೋತಿಷಿಗಳು ಅವ್ರು ಹೇಳೋ ಪ್ರಕಾರ 10ನೇ ಮನೆ ಅವನೇನ್ ಮಾಡ್ತಾನೆ, ಶನಿ ಏಂತು ಕಾರಕ, ಉದ್ಯೋಗ ಕಾರಕ. ಅವ್ರೇನ್ ಹೇಳ್ತಾರೆ, ಶನಿ ಅಸ್ತಂಗತ ಆಗ್ಬಿಟ್ಟಿದ್ದಾನೆ, ನಿಮ್ಗೆ ಉದ್ಯೋಗ ಸಿಗಲ್ಲ, ಕೆಲಸ ಸಿಗಲ್ಲ. ಅದು ಅಲ್ಲದೆ 10ನೇ ಮನೆ ನಿಮ್ಗೆ ಅಧಿಕಾರ, ಅಂತಸ್ತು, ಒಂದು ಸ್ಟೇಟಸ್ ಅನ್ನೋದು ಸಿಗಲ್ಲ, ಅದರಿಂದ ನೀವು ವಂಚಿತರಾಗ್ತೀರಾ ಅಂತ ಅವ್ರು ಹೇಳ್ತಾರೆ. ಇದು ಶುದ್ಧ ಸುಳ್ಳು. 10ನೇ ಮನೆಯಲ್ಲಿರೋ ಶನಿ ಅಸ್ತಂಗತ ಆಗೇ ಇಲ್ಲ. ಅರ್ಥ ಆಯ್ತಾ? ಅದು ಜಸ್ಟ್ ನಮ್ಮ ತಪ್ಪು ಕಲ್ಪನೆ. ಓಕೆನಾ? ಅವನೇನ್ ಮಾಡ್ತಾನೆ, 10ನೇ ಮನೆಯಲ್ಲಿರೋ ಶನಿ ಒಂದು ಅಧಿಕಾರವನ್ನ, 10ನೇ ಮನೆ ಅಂದ್ರೇನು, ಒಂದು ಒಳ್ಳೆ ಅಧಿಕಾರ, ಉನ್ನತ ಹುದ್ದೆಯನ್ನ ಕೊಡುತ್ತೆ. 10ನೇ ಮನೆ ಕೆಲಸನೇ ಅದು. ಸೊ ಶನಿ ಏನ್ ಮಾಡ್ತಾನೆ, ಶನಿ ದಶ ಅಥವಾ ಭುಕ್ತಿನಲ್ಲಿ ಒಳ್ಳೆ ಅಧಿಕಾರ, ಒಂದು ಒಳ್ಳೆ ಹುದ್ದೆ, ಒಳ್ಳೆ ಸಂಪಾದನೆ, ಹೆಸರು, ನೇಮ್ ಅಂಡ್ ಫೇಮ್ ನ ಕೊಟ್ಟೇ ಕೊಡ್ತಾನೆ. ಅದರಲ್ಲಿ 1% ಕಡಿಮೆ ಮಾಡಲ್ಲ, ಕೊಟ್ಟೇ ಕೊಡ್ತಾನೆ. 100ಕ್ಕೆ 100% ಕೊಡ್ತಾನೆ. ಸೊ ಇನ್ನೊಂದು ಉದಾಹರಣೆ ತಗೊಳ್ಳೋಣ. ಶುಕ್ರ. ಓಕೆನಾ? ಶುಕ್ರ ನಿಮ್ಗೆ ಲಗ್ನದಿಂದ 4ನೇ ಮನೆಯಲ್ಲಿದ್ದಾನೆ ಅಂತ ಅನ್ಕೊಳ್ಳಿ. ಇವಾಗ 4, 3, 2, 1. ಸೊ ಮಕರ ಲಗ್ನ ತಗೊಳ್ಳಿ. ಇವಾಗ ನಿಮ್ದು ಮಕರ ಲಗ್ನ ಆಗಿರುತ್ತೆ ಅಂತ ತಗೊಳ್ಳಿ. ಮಕರ ಲಗ್ನದಿಂದ 1, 2, 3, 4 ಮೇಷರಾಶಿ 4ನೇ ಮನೆಯಲ್ಲಿ ಶುಕ್ರ ಇದ್ದಾನೆ. ಸೂರ್ಯನಿಗೆ ಒಂದು 3 ಡಿಗ್ರಿ ಅಂತರದಲ್ಲಿ ಇದ್ದಾನೆ. ಈಗ ಏನ್ ಹೇಳ್ತಾರೆ, ಶುಕ್ರ ಅಸ್ತಂಗತ ಆಗ್ಬಿಟ್ಟಿದ್ದಾನೆ. 4ನೇ ಮನೆ, ನಿಮ್ಮ ತಾಯಿ ಪ್ರೀತಿ ನಿಮಗೆ ಸಿಗಲ್ಲ, ಮನೆ
ಸೌಕರ್ಯಗಳು, ವಾಹನದ ಸೌಲಭ್ಯ ನಿಮ್ಗಿರಲ್ಲ ಅಂತ ಹೇಳ್ತಾರೆ. ಇದು ಸುಳ್ಳು. ಆ ಶುಕ್ರನ ದಶ ಅಥವಾ ಭುಕ್ತಿನಲ್ಲಿ ವಾಹನ, ಮನೆ, ಅವನು ಏನು ಕೊಡಬೇಕು ಅದನ್ನ 1% ಇಟ್ಕೊಳ್ದಿರ ಆರಾಮಾಗಿ ಸಲೀಸಾಗಿ ಕೊಡ್ತಾನೆ. ಓಕೆನಾ? ನಿಮ್ಮ ಯಾವುದೇ ಜಾತಕ ಆಗಿರಲಿ, ಸೂರ್ಯ 1 ಡಿಗ್ರಿ ಇದ್ದು ಅವರು 1 ಡಿಗ್ರಿ ಇರಲಿ, ಎಷ್ಟೇ ಇದಾದ್ರೂ ಕಂಬಷ್ಟು ವರ್ಕ್ ಆಗಲ್ಲ, ಅಸ್ತಂಗತ ವರ್ಕ್ ಆಗಲ್ಲ, ಅದು ರಿಸಲ್ಟ್ ನ ಕೊಟ್ಟೇ ಕೊಡುತ್ತೆ. ಯಾವುದೋ ಒಂದು ಗ್ರಹ ಸೂರ್ಯನಿಗೆ ಕಂಬಸ್ಟ್ ಆಗಿರ್ತಾನೆ, ಅದೇ ಸೇಮ್ ಸಮಾನ ಡಿಗ್ರಿಯಲ್ಲಿ ಇರ್ತಾನೆ. ಫಾರ್ ಎಕ್ಸಾಂಪಲ್ ಯಾರೋ ಗುರುನೇ ತಗೊಳ್ಳಿ, 7ನೇ ಮನೆ ಕುಂತಿರ್ತಾನೆ, ಲಗ್ನದಿಂದ 7ನೇ ಮನೆ ಆ ರೀತಿ ಆಗಿರುತ್ತೆ. ಆವಾಗ ಏನಾಗುತ್ತೆ ಹೇಳಿ, 7ನೇ ಮನೆಯಲ್ಲಿ ಗುರು ಇರ್ತಾನಲ್ಲ, ಅವನು ಆರಾಮಾಗಿ ಮದುವೆ ಕೊಟ್ಟೇ ಕೊಡ್ತಾನೆ. ಆ ದಶಾಭುಕ್ತಿನ ಮದುವೆ ಮಾಡಿಸ್ತಾನೆ. ಆಮೇಲೆ ಇನ್ನೊಂದು ತಪ್ಪು ಕಲ್ಪನೆ ಏನ್ ತಿಳ್ಕೊಂಡಿದ್ದಾರೆ ಗೊತ್ತಾ, ಕೆಲವು ಜ್ಯೋತಿಷಿಗಳು ಏನ್ ಹೇಳ್ತಾರೆ ಗೊತ್ತಾ, ಈಗ ಶುಕ್ರ ಅಸ್ತಂಗತ ಆಗ್ಬಿಟ್ಟವನಲ್ವಾ, ಶುಕ್ರನ ಫಲವನ್ನ ರವಿ ಕೊಡ್ತಾನೆ. ರವಿ ದಶಾ ಅಥವಾ ಭುಕ್ತಿನಲ್ಲಿ ಶುಕ್ರ ಕೊಡುವಂತಹ ಫಲವನ್ನು ಸೇರಿಸಿ ಕೊಡ್ತಾನೆ ಅಂತ ಹೇಳ್ತಾರೆ. ಇದು ಸುಳ್ಳು. ಈಗ ನಾವು ಊಟ ಮಾಡೋದೇ ಕಷ್ಟ. ಒಂದು ಉದಾಹರಣೆ ಹೇಳ್ತೀನಿ, ನಾವು ಊಟ ಮಾಡೋದೇ ಕಷ್ಟ, ಬೇರೆಯವ್ರು ಊಟ ಮಾಡಿಲ್ಲ ಅಂತ ಅವ್ರ ಊಟ ನಾವು ಮಾಡೋಕ್ಕಾಗತ್ತಾ? ಹಂಗೆ ಅವ್ರವ್ರ ಗ್ರಹಗಳು ಅವ್ರ ಕೆಲಸ ಮಾಡೋದೇ ಕಷ್ಟ. ಬೇರೆ ಕೆಲಸ ಮಾಡ್ತಾರ ಅಂತ ಇವ್ರು ಕೆಲಸ ಮಾಡ್ತಾರ? ಈ ರೀತಿ ಮಾಡಲ್ಲ, ಅವರು ಆ ಕೆಲಸನ ಮಾಡೇ ಮಾಡ್ತಾರೆ. ಓಕೆನಾ? ಆಮೇಲೆ ಇನ್ನೊಂದು ಸಿದ್ಧಾಂತ ಇದೆ, ಅಸ್ತಂಗತ ಆದ ಗ್ರಹ 100ರಲ್ಲಿ 60% ಅಷ್ಟೇ ಫಲ ಕೊಡುತ್ತೆ, 100% ಕೊಡಲ್ಲ ಅಂತ. ಇದು ಸುಳ್ಳು. 100ಕ್ಕೆ 100% ಅಸ್ತಂಗತ ಗ್ರಹ ಫಲ ಕೊಟ್ಟೇ ಕೊಡುತ್ತೆ. ಅದೇನಾದ್ರೂ 6ನೇ ಮನೆಯಲ್ಲಿ ಶುಕ್ರ ಇದ್ದು ಅಸ್ತಂಗತ ಆಗಿರ್ಲಿ, ಅವಾಗ ಅದು 1/6 ಕಾಂಬಿನೇಷನ್ ನಾವು ನೋಡ್ತೀವಿ ಕೃಷ್ಣಮೂರ್ತಿ ಪದ್ಧತಿನಲ್ಲಿ. ಆವಾಗ ಅಸ್ತಂಗತ ಆಗಿದೆ, ನಾನು ಡೈವರ್ಸ್ ಮಾಡಬಾರ್ದು ಅಂತ ಹೇಳಲ್ಲ, ಮಾಡೇ ಮಾಡುತ್ತೆ. ಇನ್ನೊಂದು 2, 7, 11 ಆ ಕಾಂಬಿನೇಷನ್ ಏನಾದ್ರು ಶುಕ್ರ ಬಂದ್ಬಿಟ್ರೆ ಅವಾಗ ಏನಾಗುತ್ತೆ, ಮದುವೆ ಮಾಡಿಸ್ತಾನೆ. ಆಯ್ತಾ? 5ನೇ ಮನೆಯಲ್ಲೇ ಶುಕ್ರ ಬಂದ, ಕಂಬಸ್ಟ್ ಆಗೋನೆ ಅಂತ ತಗೊಳ್ಳಿ, ಮಗು ಹಾಗೆ ಆಗುತ್ತೆ. ಅರ್ಥ ಆಯ್ತಾ? ಎಷ್ಟೋ ಜಾತಕಗಳನ್ನ ನಾನು ವಿಮರ್ಶೆ ಮಾಡಿ ನೋಡಿದ್ದೀನಿ. ಇದೇ ಸತ್ಯ, ಇದೇ ನಿತ್ಯ. ಎಷ್ಟೋ ಜ್ಯೋತಿಷಿಗಳು ಇದ್ರ ಬಗ್ಗೆ ತಪ್ಪು ಕಲ್ಪನೆಯನ್ನ ಈ ಸಮಾಜಕ್ಕೆ ಹರಡ್ತಾ ಇದ್ದಾರೆ. ಇದರಿಂದ ನೀವು ಎಚ್ಚೆತ್ಕೋಬೇಕು. ಮತ್ತು ನಿಮ್ಮ ಜನ್ಮ ಜಾತಕವನ್ನ ವಿಶ್ಲೇಷಣೆ ಮಾಡಬೇಕು ಅಂದ್ರೆ ಅಲ್ಲಿ ಮೇಲ್ಗಡೆ ನಂಬರ್ ಇದೆ, ಅದಕ್ಕೆ ಫೋನ್ ಮಾಡಿ ನಿಮ್ಮ ಭವಿಷ್ಯವನ್ನ ನೀವು ತಿಳ್ಕೊಂಡು ಫ್ಯೂಚರ್ ಪ್ಲಾನ್ ಮಾಡ್ಕೊಳ್ಳೋಕ್ಕೆ ಅನುಕೂಲ ಆಗುತ್ತೆ ಅಂತ ಹೇಳ್ತಾ ಇಷ್ಟೊತ್ತು ವಿಡಿಯೋ ನೋಡಿದ್ದಕ್ಕೆ ನಮಸ್ಕಾರ ವೀಕ್ಷಕರೇ.